ಹಾಯ್ ನಮಸ್ತೆ, ಎಲ್ಲ ಆರಾಮಿದ್ದೀರಲ್ಲ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸೊಪ್ಪಿನ ಹೆಸರು ಚಕ್ರಮುನಿ ಸೊಪ್ಪು ಅಂತ, ಕ್ಯಾಲ್ಶಿಯಂ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದನ್ನು ನಾನು ನನ್ನ ಮನೆ ಮುಂದುಗಡೆ ರೋಡ್ ಸೈಡು ಒಂದು ಗಿಡ ಹಾಕ್ಕೊಂಡಿದ್ದೀವಿ. ಹಾಗೆಯೇ ನನ್ನ ಮನೆ ಪಕ್ಕದ ಖಾಲಿ ಸೈಟ್ ಇದೆ, ಅಲ್ಲಿ ಕೂಡ ಒಂದು ಗಿಡ ಹಾಕ್ಕೊಂಡಿದ್ದೀವಿ. ಈಗ ಮಳೆಗಾಲ, ಒಳ್ಳೆ ಚಿಗುರಿ ಚೆನ್ನಾಗಿ ಬಂದಿದೆ ಗಿಡ. ಇದನ್ನು ಬೆಳೆಯೋದೇನು ಕಷ್ಟ ಇಲ್ಲ, ಇದು ಆರಾಮಾಗಿ ಬರುತ್ತೆ. ಇದಕ್ಕೆ ಹುಳ ಗಿಳ ಎಲ್ಲ ಬೆಳೆಯೋದು ತುಂಬ ಕಡಿಮೆ. ಈಗ ನೋಡಿ, ನಾನು ಗಿಡ ತೋರಿಸ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀರಲ್ಲ, ಕರಿಬೇವಿನ ಸೊಪ್ಪು ಆ ಥರ ಇರುತ್ತೆ ನೋಡಲಿಕ್ಕೆ. ನೋಡಿ, ಹಸಿರಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಾನು ಒಂದು 20 ಎಲೆಗಳಷ್ಟನ್ನು ತೊಗೊಂಡು ಹೋಗ್ತೀನಿ. ಇದರಲ್ಲಿ ಅಗಾಧವಾದ ಜೀವಸತ್ವಗಳಿದೆ, ಹೈಲಿ ನ್ಯೂಟ್ರಿಷಿಯಸ್ ಇದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಹಾಗೆಯೇ ಐರನ್ ಇದೆ, ಕ್ಯಾಲ್ಶಿಯಂ ಇದೆ, ಫೈಬರ್ ಇದೆ, ಪೊಟ್ಯಾಷಿಯಮ್ ಇದೆ. ಒಂದು ಬಾಳೆಹಣ್ಣಿನಲ್ಲಿರೋದಕ್ಕಿಂತಲೂ ಜಾಸ್ತಿ ಪೊಟ್ಯಾಷಿಯಮು 100 ಗ್ರಾಮ್ ಅಷ್ಟು ಸೊಪ್ಪಿನಲ್ಲಿ ಇದೆ. ಸೊ ಅಷ್ಟು ಹೈಲಿ ನ್ಯೂಟ್ರಿಷಿಯಸ್ ಇದು. ನಮಗೆ ಯಾವುದಾದ್ರು ಅನ್ನಾಂಗ ಅಂತಂದರೆ ವಿಟಮಿನ್ ಸಿ, ಎ ಕೊರತೆ ಇದ್ದರೆ ಇದು ಪೂರೈಸುತ್ತೆ. ದಿನ ತಂಬಳಿ ಮಾಡಿ ಕುಡಿದ್ರೂ ತುಂಬ ಒಳ್ಳೆಯದು. ಇದರಿಂದ ಚಟ್ನಿ ಕೂಡ ಮಾಡ್ತಾರೆ. ನಾನು ಜಾಸ್ತಿ ತಂಬಳಿ ಮಾಡ್ತೀನಿ. ನೋಡಿ, ಹಸಿ ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ. ತೆಂಗಿನಕಾಯಿ ಹಸಿಯಾಗಿದ್ದರೆ ಚೆನ್ನಾಗಿರುತ್ತೆ, ಕೊಬ್ಬರಿ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ಜೀರಿಗೆ, ಸ್ವಲ್ಪ ಬೆಣ್ಣೆ ಮತ್ತು ಪೆಪ್ಪರು, ತುಪ್ಪ ಹಾಕಿದರೆ ಒಳ್ಳೆಯದು. ನಾನು ಬೆಣ್ಣೆ ಕಡ್ದಿದ್ದಿತ್ತು, ಸೊ ಬೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡು, ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಇದೆ. ಇದನ್ನು ಸ್ವಲ್ಪ ಹುರಿದ್ರೆ ಸಾಕು, ಜಾಸ್ತಿ ಟೈಮೇನು ತೊಗೊಳ್ಳಲ್ಲ. ಇದು ಬೇಗ ಆಗಿಬಿಡುತ್ತೆ ತಂಬುಳಿ. ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸುಲಭ. ಸಾಮಾನ್ಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕರಾವಳಿ, ಮಲೆನಾಡು ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ. ಬೆಂಗಳೂರಿನವ್ರಿಗೆ ಸ್ವಲ್ಪ ತಂಬುಳಿ ಅಂದರೆ ಸ್ವಲ್ಪ ಗೊತ್ತಿಲ್ಲ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆಲ್ಲ ಗೊತ್ತಿರೋದೇ, ಆದರೂ ನಾನು ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಬೆಣ್ಣೆ ಬಿಸಿ ಆಗ್ತಾ ಇದೆ. ನಾನು ಈಗ ಕಲಿತಾ ಇದ್ದೀನಿ. ಕಲಿಯೋದ್ರಲ್ಲೂ ಖುಷಿ ಇದೆ ಅಲ್ವಾ? ನೋಡಿ, ಈಗ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಕೆಂಪಾಯ್ತಲ್ವಾ? ಈಗ ನಾನು ಅದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಪೆಪ್ಪರು ಸ್ವಲ್ಪ ಹುರಿತು, ಜೀರಿಗೆನೂ ಆಯಿತು, ಕೆಂಪಾಗಿದೆ. ಇವಾಗ ತೊಳ್ಕೊಂಡಿರೋ ಹಸಿರಾದ ಸೊಪ್ಪನ್ನು ಹಾಕ್ತೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಇದಕ್ಕೆ ಇದೇ ಸೊಪ್ಪು ಬೇಕು ಅಂತ ಇಲ್ಲ. ನಾನು ಇದನ್ನು ನನ್ನ ಮನೆಯಲ್ಲಿರೋ ಒಂದೆಲಗ ಅಂತ ಹೇಳ್ತಾರಲ್ಲ, ಅದನ್ನು ಬ್ರಾಹ್ಮಿ ಅಂತ ಕೂಡ ಕರೀತಾರೆ, ಅದರಲ್ಲೂ ಕೂಡ ತಂಬುಳಿ ಮಾಡ್ತೀನಿ. ಹಾಗೆಯೇ ಪುದೀನ ಸೊಪ್ಪಲ್ಲೂ ಮಾಡ್ಬೋದು. ದೊಡ್ಡ ಪತ್ರೆ ಅಂತ ಹೇಳ್ತೀರಲ್ಲ, ಅದನ್ನು ನಾನು ಪಾಟಲ್ಲಿ ನೆಟ್ಕೊಂಡಿದ್ದೀನಿ, ಅದರಲ್ಲೂ ತಂಬುಳಿ ಮಾಡ್ಬೋದು. ಯಾವುದೂ ಇಲ್ಲಾಂದರೆ ಕರಿಬೇವಿನ ಸೊಪ್ಪು, ಎಳೆ ಕರಿಬೇವಿನ ಸೊಪ್ಪಿದ್ರೆ ಅದರಲ್ಲೂ ಕೂಡ ತಂಬುಳಿ ಮಾಡ್ಬೋದು. ನೋಡಿ, ಇದು ಆಲ್ಮೋಸ್ಟ್ ರೆಡಿ ಇದೆ. ಈಗ ಇದಕ್ಕೆ ನಾನು ತುರಿದಿಟ್ಟಿರೋ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಹಾಕ್ಕೋತೀನಿ. ನಾನು ಒಂದು ಕಡಿ ತೆಂಗಿನಕಾಯಲ್ಲಿ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ನಾನೀಗ 6 ಜನರಿಗೆ ಆಗೋಷ್ಟು ತಂಬುಳಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಜನರ ಮೇಲೆ, ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇವಾಗ ಇಲ್ಲಿ ಮಿಕ್ಸರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕಡ್ದಿರೋ ಮಜ್ಜಿಗೆ, ಬಟರ್ ಮಿಲ್ಕ್. ಇಲ್ಲ ಅಂದರೆ ಮೊಸರನ್ನೇ ನೀವು ಕಡ್ಕೊಂಡು ಬಟರ್ ಮಿಲ್ಕ್ ಥರ ಮಾಡ್ಕೊಳ್ಳಿ. ಉಪ್ಪಿದೆ, ಬೆಲ್ಲ ಇದೆ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿ ಅದನ್ನು ಸೋಸ್ಕೋಬೇಕು. ಕೆಲವರು ಸೋಸಲ್ಲ, ಹಾಗೆ ಮಾಡ್ತಾರೆ. ನಾನು ಸೋಸ್ತೀನಿ, ಯಾಕೆಂದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇದನ್ನು ರುಬ್ಬಿದ ನೀರು ಹಾಕ್ಕೊಂಡು ರುಬ್ಬಿದ ಮೇಲೆ ಸೋಸ್ತೀನಿ. ನೀವು ಮಾಡಿ ನೋಡಿ, ನಿಮಗೆ ಖುಷಿ ಆಗುತ್ತೆ. ನೋಡಿ, ಇದಕ್ಕೆ ನಾನು ಕಡ್ದಿರೋ ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಮೊಸರನ್ನ ಕಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಬೆಲ್ಲ, ಅದು ಆಲೆ ಮನೆಯಿಂದ ನಮ್ಮ ಮೊನ್ನೆ ತಂದಿದ್ನಲ್ಲ ಅದು, ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ತಂಬುಳಿ ರೆಡಿ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ದೊಡ್ಡ ಪತ್ರೆ ಮತ್ತು ಒಂದೆಲಗ, ಇದರಿಂದನೂ ತಂಬುಳಿ ಮಾಡ್ಬೋದು. ನೋಡಿ, ರುಚಿಕರವಾದ ತಂಬುಳಿ ರೆಡಿ ಆಯಿತು. ಮುಂದಿನ ವಾರ ಮಲೆನಾಡ ಸಿರಿ ತೀರ್ಥಹಳ್ಳಿಯಲ್ಲಿ ಸಿಗೋಣ. ನಮಸ್ತೆ.